ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಗ್ರೇವಿ ಮಾಡ್ತಾ ಇದ್ದೀನಿ. ಟೊಮೊಟೊ ಗ್ರೇವಿ ಜೊತೆಲಿ ವಿತ್ ಎಗ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ಬೇಕಾಗಿರೋದು ಇಷ್ಟ: 4 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಒಂದು 4-5 ಹಿಡಿಯಷ್ಟು ಬೆಳ್ಳುಳ್ಳಿ. ಇಷ್ಟ ಹಾಕಿದ್ರೆ ಸಾಕು. ಇಷ್ಟೇ. ಇದನ್ನ ಇವಾಗ ನಾವು ಕಟ್ ಮಾಡ್ಕೊಂಡು ಬರೋಣ. ಇವಾಗ ಇಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ. ಇವಾಗ ಎಣ್ಣೆ ಹಾಕ್ಬೇಕು. ಅದಕ್ಕೆ 1 ಸ್ಪೂನ್ ಸಾಕಿದ್ರೆ ಅಷ್ಟೇ. ಎಣ್ಣೆ ಕಾದ್ಮೇಲೆ ಇಷ್ಟು ಮೂರು ಹಾಕ್ಬೇಕು. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಈ ತರ ಬ್ರೌನಿಶ್ ಆಗಿ ಬರೋವರೆಗೂ ವೇಟ್ ಮಾಡಬೇಕು. ಈ ತರ ಬ್ರೌನ್ ಆಗಿದೆ. ಇವಾಗ ಈ ತರ ಬ್ರೌನ್ ಕಲರ್ ಬಂದ್ಮೇಲೆ ಟೊಮೊಟೊ ಹಾಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಟೊಮೊಟೊ ಇವಾಗ ಫುಲ್ ಸ್ಮೂತ್ ಆಗೋವರೆಗೂ ಕಲ್ಸ್ಕೊಳ್ತಾ ಇರಬೇಕು. ಸ್ವಲ್ಪ ಬಿಟ್ಬಿಡ್ಬೇಕಾಗುತ್ತೆ 5 ನಿಮಿಷ. ಟೊಮೊಟೊ ಸ್ಮೂತ್ ಆಗಿದೆ. ಇವಾಗ ಖಾರದ ಪುಡಿ ಹಾಕಬೇಕು. 1 ಸ್ಪೂನ್ ಅಷ್ಟು. ನಿಮಗೆ ರುಚಿಗೆ ತಕ್ಕಷ್ಟು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದಾದ್ಮೇಲೆ ಇಷ್ಟು ವಾಟರ್ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು. ಇವಾಗ ನೀರೆಲ್ಲ ಸ್ವಲ್ಪ ಹೀರ್ಕೊಂಡಿದೆ. ಇವಾಗ ಕರೆಕ್ಟಾಗಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೂ ಸ್ವಲ್ಪ ಬೇಯ್ದ್ಮೇಲೆ ಮೊಟ್ಟೆ ಹಾಕಬೇಕು ಅಷ್ಟೇ. ಇವಾಗ ಟೊಮೊಟೊ ಫುಲ್ ಸ್ಮೂತ್ ಆಗಿದೆ. ಇವಾಗ ಹೇಗೆ ಹಾಕೋಣ, ಒಂದೊಂದೇ ಮೊಟ್ಟೆ ಹಾಕೋಣ. ಇವಾಗ ಇದನ್ನ ಏನು ಮಿಕ್ಸ್ ಮಾಡಬಾರ್ದು. ಇದು ಹಾಗೆ ಬಿಟ್ಬಿಡ್ಬೇಕು. ಲಾಸ್ಟಲ್ಲಿ ಇದನ್ನ ಹಾಕಿ ಸ್ವಲ್ಪ ಬಿಟ್ಬಿಡೋಣ. ಸಿಮ್ಮಲ್ಲೇ ಇಟ್ಟಿರ್ಬೇಕು. ಫುಲ್ ಹಂಗೆ ಬಿಟ್ಬಿಟ್ರೆ ಕೆಳಗಡೆ ಸೀದೋಗುತ್ತೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ. ಫೈನಲಿ ಆಗಿದೆ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ಚೆನ್ನಾಗಿ ಬಂದಿದ್ರೆ ಕಮೆಂಟಲ್ಲಿ ಹಾಕಿ.